ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಈಗಾಗಲೇ 4 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ಈಗ ಸಿಂಹ ರಾಶಿಯಿಂದ ಮುಂದಿನ ರಾಶಿಗಳ ಫಲಾಫಲ ಹೇಗಿದೆ? ಗ್ರಹಗಳ ಸಂಚಾರದಿಂದ ಆಗುವಂತಹ ಪರಿಣಾಮಗಳೇನು? ರಾಶಿ ಬಹಳ ಮುಖ್ಯ, ಯಾಕೆಂದರೆ ಸೂರ್ಯ ಸಂಕ್ರಮಣ ಆಗ್ತಾ ಇದೆ ಈ ವಾರದಲ್ಲಿ. ಹಾಗಾಗಿ ನೋಡೋಣ ಸಿಂಹರಾಶಿಯವರಿಗೆ ಸೂರ್ಯನ ಸಂಕ್ರಮಣ ಯಾವ ರೀತಿಯ ಫಲ ತಂದುಕೊಡುತ್ತೆ ಗಮನಿಸ್ತಾ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಆಹಾರದಿಂದಾಗಿ ವ್ಯತ್ಯಾಸ ಉಂಟು ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಸಮಾಧಾನ ಬೇಕು. ಕಾರಣ ಏನಪ್ಪ ಅಂದರೆ ನಿಮ್ಮ ವಾರದ ಆದಿಯಲ್ಲಿ ಮಾಂದಿಯ ಸಂಚಾರ ಸ್ವಲ್ಪ ಉಗ್ರವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಮಾತು ನಚಾಟುವಾಕ್ಯಂ ಕಲಹಾಯಮಾನೋ ನವಿತ್ತ ಧಾನ್ಯಂ ಪರದೇಶವಾಸಿ ಅಂತ ದ್ವಿತೀಯದಲ್ಲಿದ್ದರೆ, ಹೀಗಾಗಿ ಆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು. ಇನ್ನು ಮಂಗಳವಾರ ಸಂಕ್ರಮಣ ಆಗುತ್ತೆ, ಕರ್ಮಸ್ಥಾನಕ್ಕೆ ಬರ್ತಾನೆ, ದಿಗ್ಬಲ ಸ್ಥಾನ. ಹೀಗಾಗಿ ವೃತ್ತಿಯಲ್ಲಿ ಒಂದು ವಿಶೇಷವಾದ ಸಾಧನೆ ಗಳಿಸ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ನೋಡೋಣ. ವಾರ ಮಧ್ಯಭಾಗದಲ್ಲಿ ಚಂದ್ರನು ಚೆನ್ನಾಗಿದ್ದಾನೆ. ಹೀಗಾಗಿ ಹೆಚ್ಚು ಆತಂಕ ಬೇಡ. ಅನಗತ್ಯವಾದ ವಿಚಾರಗಳಲ್ಲಿ ಸ್ವಲ್ಪ ಚರ್ಚೆ ಮಾಡೋದನ್ನು ಕೈಬಿಟ್ಟರೆ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲೇನಾಗುತ್ತೆ, ಚಂದ್ರ ಮತ್ತು ಮಾಂದಿಯರ ಸಂಚಾರದಿಂದಾಗಿ ಸ್ತ್ರೀಯರಿಗೆ ಸ್ವಲ್ಪ ತೊಡಕುಗಳು ಉಂಟಾಗೋ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಗಮನ ಹರಿಸಬೇಕು. ಕುಟುಂಬದಲ್ಲಿ ಸ್ತ್ರೀಯರಲ್ಲಿ ಮನಸ್ತಾಪಗಳು ಸಾಧಾರಣ ಫಲವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿದೆ. ವೃತ್ತಿಯಲ್ಲೂ ಅಷ್ಟೇ, ಅಲ್ಲಿ ಏನಾಗುತ್ತೆ, ಮಧ್ಯಭಾಗದಲ್ಲಿ ರವಿ ಹಾಗೂ ಗುರು ಒಟ್ಟಾದರೆ ಅದು ಶತ್ರುಕ್ಷೇತ್ರ ರವಿಗೆ. ಹೀಗಾಗಿ ಕಿರಿಕಿರಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ನಾವು ಏನು ಅತ್ಯಂತ ದಿಗ್ಬಲ ಅಂತೇಳಿ ಯೋಚನೆ ಮಾಡುವ ಮುನ್ನ ಆ ಕ್ಷೇತ್ರ ಯಾವುದು ನೋಡ್ಕೊಳ್ಬೇಕು. ಹೀಗಾಗಿ ಅಲ್ಲಿ ಶತ್ರುಗಳ ಬಾಧೆ, ಸಹೋದ್ಯೋಗಿಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಈ ಥರದ್ದೆಲ್ಲ ಇದೆ. ಇದಕ್ಕೆ ಪರಿಹಾರ ನೋಡೋಣ. ಪರಿಹಾರಕ್ಕೇನಪ್ಪ ಮಾಡೋದು ಈ ಒಂದು ಸಿಂಹರಾಶಿಯವರು ಅಂತಂದರೆ, ಈಶ್ವರ ಸನ್ನಿಧಾನದಲ್ಲಿ ಗೋಧಿ ದಾನ ಅದು ತುಂಬ ಸಹಾಯವಾಗುತ್ತೆ. ಅದರಿಂದ ಕೆಲಸದಲ್ಲಿರ್ತಕ್ಕಂಥ ತೊಡಕುಗಳೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ವ್ಯವಹಾರಗಳಲ್ಲಿ ಲಾಭ ಇದೆ, ಚೆನ್ನಾಗಿದೆ. ಆದರೆ ಆರೋಗ್ಯ ಸ್ವಲ್ಪ ಕಡಿಮೆ. ಆದರೆ ಲಾಭ ಚೆನ್ನಾಗಿದೆ. ಈ ಹಾಲು ಹೈನು ಕೃಷಿಕರಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ದ್ರವ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಹೆಚ್ಚಿನ ಲಾಭಗಳು. ಯಾಕೆಂದರೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ವಾರದ ಆದಿ ತುಂಬ ಒಳ್ಳೆ ಚೆನ್ನಾಗಿದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಮಿಡ್ಲಲ್ಲಿ ನಿಮಗೆ ಲಾಭ ಇಲ್ಲ ಅಂತಲ್ಲ, ಲಾಭವೂ ಇದೆ, ಸಣ್ಣ ಪುಟ್ಟ ಖರ್ಚುಗಳು ಇದೆ. ಎರಡೂ ಮಿಶ್ರವಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಬರತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ. ಕಾರಣ ಏನಪ್ಪ ಅಂದರೆ ಕುಜ ರಾಹು ಸ್ವಲ್ಪ ವಕ್ರ ಗ್ರಹಗಳು. ಹೀಗಾಗಿ ವಕ್ರ ಮಾತು, ವಕ್ರ ನಡೆ, ವಕ್ರ ಸಂಚಾರ ಇವೆಲ್ಲ ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ, ಭಿನ್ನಾಭಿಪ್ರಾಯ ತಂದುಬಿಡುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ರವಿ ನಿಮ್ಮ ರಾಶಿಗೆ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬಂದುಬಿಡುತ್ತೆ. ಹೀಗಾಗಿ ತುಂಬ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಕಿರಿಕಿರಿ ಆಗುತ್ತೆ, ತೊಡಕುಗಳು ಉಂಟಾಗುತ್ತೆ. ದೂರ ಪ್ರಯಾಣ ಅದರಲ್ಲೂ ಕೂಡ ಸ್ವಲ್ಪ ಸಮಸ್ಯೆ. ಈ ಥರ ಸ್ವಲ್ಪ ಅಷ್ಟು ಉತ್ಕೃಷ್ಟವಾದ ಫಲ ಕಾಣಲಾರಿ ಈ ಒಂದು ವಾರದಲ್ಲಿ ನೀವು. ಹೀಗಾಗಿ ಇದಕ್ಕೇನು ಪರಿಹಾರ? ಈಶ್ವರ ಸನ್ನಿಧಾನಕ್ಕೆ ಹೆಸರು ಕಾಳು ಗೋಧಿ ಎರಡನ್ನೂ ದಾನ ಮಾಡಿ, ಅದಿನ್ನೂ ಹೆಚ್ಚಿನ ಫಲ ತಂದುಕೊಡುತ್ತೆ. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಚಂದ್ರನ ಬಲದಿಂದಾಗಿ ಹೊಸ ಅವಕಾಶಗಳು, ಹೊಸ ದಾರಿ ಅಥವಾ ಇನ್ನೇನೋ ಹೊಸ ಆಲೋಚನೆ ಇದೆಲ್ಲ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ. ವಾರದ ಆದಿ ನಿಮಗೆ ಒಳ್ಳೆ ಬೆಸ್ಟ್ ಸ್ಟಾರ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ವಾರ ಮಧ್ಯಭಾಗದಲ್ಲಿ ರವಿಯ ಸಂಚಾರ, ಅವನ ಲಾಭಾಧಿಪತಿ ಷಷ್ಠಕ್ಕೆ ಹೋದರೆ ಸ್ವಲ್ಪ ಮಟ್ಟಿಗೆ ತೊಡಕುಗಳು, ಅಲ್ಲಿ ಮಾಂದಿಯು ಸಂಚರಿಸ್ತಾನೆ. ಹೀಗಾಗಿ ವೃತ್ತಿ ಸ್ಥಳದಲ್ಲಿ, ಹೀಗಾಗಿ ವೃತ್ತಿಯಲ್ಲಿ ತೊಡಕುಗಳು ಇದೆಲ್ಲ ಇದೆ. ಸ್ತ್ರೀಯರಿಗೆ ಮಾತ್ರ ವಿಶೇಷವಾದ ಲಾಭ ಇದೆ. ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದ ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ವಾರ ಮಧ್ಯಭಾಗ ಸ್ವಲ್ಪ ಪರವಾಗಿಲ್ಲ, ಮಿಶ್ರವಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ನಿಮಗೆ ಲಾಭವೂ ಇದೆ, ನಷ್ಟವೂ ಇದೆ, ಎರಡೂ ಇದೆ. ದೇವಪೂಜ್ಯ ಕಾರ್ಯಗಳಲ್ಲಿ ಅಂದರೆ ಯಾವುದೋ ಉತ್ತಮವಾದ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳನ್ನು ಕಾಣ್ತೀರಾ. ವಾರದ ಅಂತ್ಯದ ವೇಳೆಗೆ ಸಮಾಧಾನ ಬೇಕು. ಮತ್ತು ವಸ್ತು ನಷ್ಟತೆ ಇದೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂಥ ಸಾಧ್ಯತೆಗಳು ಇದನ್ನು ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಪರಿಹಾರಕ್ಕೆ ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ಇರ್ತಕ್ಕಂಥ ಸಣ್ಣ ಪುಟ್ಟ ತೊಡಕಷ್ಟೇ, ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಲಾಭದಾಯಕ ದಿನ, ದೈವಾನುಕೂಲದಿಂದ ಶುಭ ಫಲ. ಯಾಕಂದರೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಬಹುಭಾಗ್ಯ ಸಮನ್ವಿತ ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ನೀವು ಸಣ್ಣ ಕೆಲಸ, ಒಂದು ಸಣ್ಣ 10% ಕೆಲಸ ಮಾಡಿದ್ರೆ ಅದಕ್ಕೆ ಡಬಲ್ ಲಾಭ ಅಥವಾ ಇನ್ನೂ ವಿಶೇಷ ಫಲ, ಆ ಥರದ್ದೊಂದು ಅನುಕೂಲ ಚೆನ್ನಾಗಿದೆ. ಇನ್ನು ನಿಮಗೆ ಬಹಳ ಮುಖ್ಯವಾಗಿ ಮಾಂದಿಯ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಲಾಭದಲ್ಲಿ
ಸಂಚರಿಸೋದ್ರಿಂದ ಹೆಚ್ಚಿನ ಅನುಕೂಲ, ವೃತ್ತಿಯಲ್ಲೂ ಅನುಕೂಲ, ತುಂಬ ಚೆನ್ನಾಗಿದೆ. ವಾರದ ಆದಿ ಒಳ್ಳೆ ಗುಡ್ ಸ್ಟಾರ್ಟ್ ಅಂತೀವಲ್ಲ ಆ ರೀತಿಯಲ್ಲಿದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನ, ಸಣ್ಣ ಪುಟ್ಟ ಕಲಹ ಶುರುವಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಸಂಶಯ ಇಲ್ಲ, ಕೆಲಸ ಕಾರ್ಯಗಳೆಲ್ಲ ನಿರಾಳವಾಗುತ್ತೆ, ಸಣ್ಣ ಪುಟ್ಟ ತೊಡಕುಗಳು, ಆದ್ದರಿಂದ ಹೆಚ್ಚು ಯೋಚನೆ ಬೇಡ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತೆ, ಬೌದ್ಧಿಕ ಮನಸ್ತಾಪಗಳದ್ದು ಸ್ವಲ್ಪ ಗಮನ ಇರಲಿ. ಇನ್ನು ವಾರದ ಅಂತ್ಯದ ವೇಳೆಗೆ ಯಥಾ ಪ್ರಕಾರ ವೃತ್ತಿಯಲ್ಲಿ ಚೆನ್ನಾಗೇ ಇದೆ, ಆತಂಕ ಬೇಡ, ವಿಶೇಷ ಅನುಕೂಲ ಸಿಗುತ್ತೆ, ಭಿನ್ನಾಭಿಪ್ರಾಯಗಳಿಂದ ಸ್ವಲ್ಪ ಸಮಾಧಾನವೂ ಸಿಗುತ್ತೆ. ಆದರೆ ಮಾಂದಿಯಿಂದಾಗಿ ಸ್ವಲ್ಪ ವಾದ, ಘರ್ಷಣೆ, ಸೋಲು, ವಸ್ತುನಷ್ಟತೆ ನಿಮಗೂ ಕೂಡ ಇದೆಲ್ಲ ಅದರ ಒಂದು ರುಚಿ ಪ್ರಭಾವ ಸಿಗುತ್ತೆ, ಕಹಿ ಅನುಭವ ಆಗುತ್ತೆ, ಅದರಿಂದ ಸ್ವಲ್ಪ ಮನಸ್ಸಿಗೆ ವ್ಯಥೆನೂ ಆಗುತ್ತೆ. ಇದಕ್ಕೆ ಪರಿಹಾರವನ್ನು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯವಾಗಿ ನೋಡಿ, ನೀವು ಕೂಡ ವಸ್ತುತಃ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ, ಅದರ ಜೊತೆಗೆ ಜೇನು ಸಮರ್ಪಣೆ ಮಾಡಿ. ಇದು ಕೂಡ ನಿಮಗೆ ಒಂದು ವಿಶೇಷ ಸಿಹಿಯನ್ನು ತಂದುಕೊಡುತ್ತೆ. ಸಿಹಿ ಜೇನು ಸಮರ್ಪಣೆಯಿಂದಾಗಿ ಬಾಳು ಸಿಹಿಯಾಗುತ್ತೆ. ಆ ಪ್ರಯತ್ನ ಮಾಡಿ. ಇವು ವೃಶ್ಚಿಕವರೆಗಿನ ಫಲಗಳು. ಇನ್ನು ಮುಂದಿನ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋರಂತೆ ಶಾಸ್ತ್ರಿಗಳೇ, ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.